Good morning, my dear students. Welcome to the today's online class. Dear children, today we will start the new lesson Avoid Plastics. ಪ್ರೀತಿಯ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಹೊಸ ಪಾಠವನ್ನು ಆರಂಭ ಮಾಡೋಣ. ಪಾಠದ ಹೆಸರು Avoid Plastics. See children, as the title of the lesson only says us the meaning. Avoid plastics means we should not use plastics. ಪ್ಲಾಸ್ಟಿಕ್ ಅನ್ನು ನಾವು ಯೂಸ್ ಮಾಡಬಾರ್ದು ಅಂತ ಹೇಳಿ ನಮಗೆ ಪಾಠದ ಹೆಸರೇ ಹೇಳ್ತಾ ಇದೆ. Now we will see what is there in the lesson. We will go on seeing. Okay, ಪಾಠದಲ್ಲಿ ಏನಿದೆ ಈ ಪ್ಲಾಸ್ಟಿಕ್ ಬಗ್ಗೆ ಅಂತ ಹೇಳಿ ಈಗ ನೋಡೋಣ ಮಕ್ಕಳೇ. It is time to say no to plastic. See, now this is the right time to say no to plastic. ಪ್ಲಾಸ್ಟಿಕ್ಕಿಗೆ ಬಾಯ್ ಬಾಯ್ ಹೇಳೋ ಸಮಯ ಈಗ ಬಂದಿದೆ. ಇದು ಸರಿಯಾದ ಸಮಯ. ಪ್ಲಾಸ್ಟಿಕ್ಕನ್ನ ನಾವು ಬೇಡ ಅಂತ ಹೇಳೋದಕ್ಕೆ ಇದು ರೈಟ್ ಟೈಮ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. Plastic is not a strange product to anyone. Strange product means unknown product. ಅಪರಿಚಿತ ವಸ್ತು. ಪ್ಲಾಸ್ಟಿಕ್ಕು ಯಾರಿಗೂ ಇಲ್ಲಿ ಅಪರಿಚಿತ ವಸ್ತು ಆಗಿ ಉಳಿದಿಲ್ಲ. ಎಲ್ಲರಿಗೂ ಅದು ಪರಿಚಯ ಇದೆ. ಪ್ಲಾಸ್ಟಿಕ್ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. Plastic is not a strange product to anyone. It is not a strange product. Plastic is not a strange product to anyone. ಪ್ಲಾಸ್ಟಿಕ್ಕು ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋ ಹಾಗಿಲ್ಲ. ಎಲ್ಲರಿಗೂ ಪ್ಲಾಸ್ಟಿಕ್ ಅಂದರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇಟ್ಸ್ ಎವ್ರಿವೇರ್ ಇನ್ ದ ಪ್ರೆಸೆಂಟ್ ವರ್ಲ್ಡ್ and it has become a part of our life. See children, plastic is present everywhere in the whole world. ಇಡೀ ಪ್ರಪಂಚದಲ್ಲಿ ಪ್ಲಾಸ್ಟಿಕ್ಕು ಎಲ್ಲ ಕಡೆ ಆವರಿಸ್ಕೊಂಡ್ಬಿಟ್ಟಿದೆ. ಎಲ್ಲರೂ ಅದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಬಳಸ್ತಾ ಇದ್ದಾರೆ ಅವರ ಜೀವನದಲ್ಲಿ. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇನ್ ದ ಹೋಲ್ ವರ್ಲ್ಡ್ ಈಸ್ ಯೂಸಿಂಗ್ ಇನ್ ಒನ್ ಆರ್ ದಿ ಅದರ್ ವೇ they are using the plastic in their daily life. ಅವರ ದಿನನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ. and it has become a part of our life. ಅದು ನಮ್ಮ ಜೀವನದ ಒಂದು ಭಾಗವಾಗ್ಬಿಟ್ಟಿದೆ. ಅದಿಲ್ಲದೆ ಜೀವನನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದು ನಮ್ಮ ಜೀವನದ ಒಂದು ಭಾಗವಾಗಿದೆ. ಅಲೆಕ್ಸಾಂಡರ್ ಪಾರ್ಕ್ಸ್ ಕ್ರಿಯೇಟೆಡ್ ದ ಫಸ್ಟ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್. ಮನುಷ್ಯ ತಯಾರಿಸಿರ್ತಕ್ಕಂತಹ ಈ ಪ್ಲಾಸ್ಟಿಕ್ಕನ್ನು ಯಾರು ಕಂಡುಹಿಡಿತಾರೆ? ಫಸ್ಟು ಅಲೆಕ್ಸಾಂಡರ್ ಪಾರ್ಕ್ಸ್ ಅನ್ನೋ ವ್ಯಕ್ತಿ ಈ ಒಂದು ಪ್ಲಾಸ್ಟಿಕ್ ಕಂಡುಹಿಡಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಿ ಡೆಮಾನ್ಸ್ಟ್ರೇಟೆಡ್ ಇಟ್ ಇನ್ ಆನ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇನ್ ಲಂಡನ್. He demonstrated means explained about the plastic. He founded the plastic and explained in the international exhibition in London. ಲಂಡನ್ ನಡೆಯತಕ್ಕಂತಹ ಒಂದು ಅಂತಾರಾಷ್ಟ್ರೀಯ, ಇಂಟರ್ನ್ಯಾಷನಲ್ ಮೀನ್ಸ್ ಅಂತಾರಾಷ್ಟ್ರೀಯ ಎಕ್ಸಿಬಿಷನ್, ವಸ್ತು ಸಂಗ್ರಹಾಲಯ. ಅಲ್ಲಿ ಏನು ಪ್ಲಾಸ್ಟಿಕ್ ಬಗ್ಗೆ ಅವರು ವಿವರಣೆಯನ್ನು ಹೇಗೆ ಬಳಸಬೇಕು ಅನ್ನೋ ವಿವರಣೆಯನ್ನು ಅವರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಎಕ್ಸಿಬಿಷನಲ್ಲಿ. ಹಿ ಡೆಮಾನ್ಸ್ಟ್ರೇಟೆಡ್ ಇಟ್ ಇನ್ ಆನ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇನ್ ಲಂಡನ್. ಹಿ ನೇಮ್ಡ್ ಇಟ್ ಆ್ಯಸ್ ಪಾರ್ಕ್ ಸೈನ್. ಅವರು ಅದಕ್ಕೆ ಆ ಪ್ಲಾಸ್ಟಿಕ್ಕಿಗೆ ಏನಂತ ಹೆಸರು ಕೊಡ್ತಾರೆ? ಫಸ್ಟು ಪಾರ್ಕ್ ಸೈನ್ ಅಂತೇಳಿ ಅವರ ಹೆಸರನ್ನು ಅದಕ್ಕೆ ಇಡ್ತಾರೆ. ಹಿ ನೇಮ್ಡ್ ಇಟ್ ಆ್ಯಸ್ ಎ ಪಾರ್ಕ್ ಸೈನ್. Now we will move on to the second paragraph, children. The common and wide use of plastic is mainly because it is inexpensive.
All are using plastic. It is very very common in every life. So it is used widely. ತುಂಬಾನೇ ಹೆಚ್ಚಿನ ಪ್ರಮಾಣದಲ್ಲಿ. It is used as wide means ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಎಲ್ಲರೂ ಬಳಸ್ತಾ ಇದ್ದಾರೆ. ವಾಟ್ ಈಸ್ ದ ರೀಸನ್? ಬಿಕಾಸ್ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ಅದು ತುಂಬ ಕಡಿಮೆ ದರದಲ್ಲಿ, ಕಡಿಮೆ ಬೆಲೆಯಲ್ಲಿ ನಮಗೆ ಅದು ಸಿಗ್ತಾ ಇದೆ. ಇನ್ಎಕ್ಸ್ಪೆನ್ಸಿವ್ ಮೀನ್ಸ್ ಕಾಸ್ಟ್ ಆಫ್ ಲೆಸ್ ರೇಟ್. ಕಡಿಮೆ ಬೆಲೆಗೆ ನಮಗೆ ಅದು ಸಿಗ್ತಾ ಇರೋದ್ರಿಂದ ಎಲ್ಲರೂ ಅದನ್ನು ಬಳಸ್ತಾ ಇದ್ದಾರೆ. ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಇಟ್ ಈಸ್ ಈಸಿ ಟು ಮೇಕ್. ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಮೀನ್ಸ್ ಅದನ್ನು ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು, ಅದು ಹಾಳಾಗೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಮೇಕ್, ಇಟ್ ಈಸ್ ವೆರಿ ಈಸಿ ಟು ಪ್ರಿಪೇರ್. ಅದನ್ನು ತಯಾರಿಸೋದಕ್ಕೆ ಕೂಡ ತುಂಬ ಈಸಿ, ತುಂಬ ಸುಲಭವಾಗಿ ಅದನ್ನು ತಯಾರು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ದಿಸ್ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಮೌಲ್ಡೆಡ್ ಇಂಟು ಎನಿ ಫಾರ್ಮ್ ಬೈ ಹೀಟಿಂಗ್. ದಿಸ್ ಸಬ್ಸ್ಟೆನ್ಸ್ ದಟ್ ಈಸ್ ಪ್ಲಾಸ್ಟಿಕ್, ಇಟ್ ಕ್ಯಾನ್ ಬಿ ಮೌಲ್ಡೆಡ್ ಟು ಎನಿ ಫಾರ್ಮ್ ಬೈ ಹೀಟಿಂಗ್. ಅದನ್ನು ಬಿಸಿ ಮಾಡಿಬಿಟ್ಟು ಏನು ಮಾಡ್ತಾರೆ? ಮೌಲ್ಡ್ ಮೀನ್ಸ್ ಗಿವಿಂಗ್ ಅನದರ್ ಶೇಪ್. ಎನಿ ಅನದರ್ ಶೇಪ್, ಯಾವುದೇ ಬೇರೆ ರೂಪವನ್ನು ಅದಕ್ಕೆ ಸುಲಭವಾಗಿ ಪರಿವರ್ತಿಸಬಹುದು. ಹೇಗೆ ಮಾಡ್ಬೋದು ಅದನ್ನು ಬಿಸಿ ಮಾಡೋದ್ರಿಂದ ಆ ಪ್ಲಾಸ್ಟಿಕ್ಕಿಗೆ ಬೇರೆ ಬೇರೆ ರೂಪನ ಕೊಡಬಹುದು. The substance can be molded into any form by heating and it can be retained in that particular form when cooled. ಅದು ಇನ್ನೊಂದು ರೂಪ ಯಾವಾಗ ತಾಳುತ್ತೆ ಅಂದರೆ ಅದನ್ನು ಹೀಟ್ ಮಾಡಿರ್ತೀವಲ್ಲ, ಬಿಸಿ ಮಾಡಿಬಿಟ್ಟು ಅದನ್ನು ಮತ್ತೆ ತಣ್ಣಗೆ ಆಗೋ ಹಾಗೆ ಮಾಡಿದರೆ ಅದು ಒರಿಜಿನಲ್ ಫಾರ್ಮನ್ನು ಅದು ತಗೊಳ್ಳುತ್ತೆ. ಇಟ್ ಕ್ಯಾನ್ ಬಿ ರಿಟೈನ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಫಾರ್ಮ್ ವೆನ್ ಇಟ್ ಈಸ್ cooled. See children, in our daily life we use plastics. It may be in the form of bucket, it may be in the form of pot, hangers, so etc. So many things we prepare as plastics and we use it in our daily life. ಬೇರೆ ಬೇರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಹಲವು ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತೀವಿ. ಬಕೆಟ್ ಇರ್ಬೋದು, ಅಥವಾ ಹ್ಯಾಂಗರ್ಸ್ ಇರ್ಬೋದು, ಅಥವಾ ಮಗ್ ಇರ್ಬೋದು, ಪಾಟ್ಸ್ ಇರ್ಬೋದು, ಇನ್ನು ಅನೇಕ ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದೀವಿ. ಇಟ್ ಕ್ಯಾನ್ ಬಿ ಮೇಡ್ ಇಂಟು ಥಿನ್ ಆ್ಯಂಡ್ ಲೈಟ್ ಮೆಟೀರಿಯಲ್ ವಿಚ್ ಈಸ್ ನೌ ವೈಡ್ಲಿ ಯೂಸ್ಡ್ ಟು ಮೇಕ್ ಹಾರ್ಡ್ ಆ್ಯಂಡ್ ಡಿಸ್ಪೋಸಬಲ್ ಕ್ಯಾರಿ ಬ್ಯಾಗ್ಸ್ ಆರ್ packing materials. See here children, we can see that it can be made into thin and light material. We can prepare plastic as a very thin and light material. ಆ ಪ್ಲಾಸ್ಟಿಕ್ಕನ್ನು ನಾವು ಹೇಗೆ ತಯಾರು ಮಾಡ್ಬೋದು ಅಂದರೆ ತುಂಬ ತೆಳುವಾಗಿ ಮತ್ತು ಹಗುರವಾಗಿ, ಲೈಟ್ ವೆಯ್ಟ್. ಇಟ್ ವಿಲ್ ಬಿ ಈಸಿ ಟು ಕ್ಯಾರಿ ಎನಿವೇರ್ ಈಸಿಲಿ. ತುಂಬ ಹಗುರವಾಗಿ ಲೈಟ್ ವೆಯ್ಟಾಗಿ ಅದನ್ನು ತಯಾರು ಮಾಡಬಹುದು. which is now widely used to make hard and disposable carry bags or packing materials. Now it can be used as packing materials also. ಅದನ್ನು ಪ್ಯಾಕ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ ವೈರ್ಸ್ ಇರ್ಬೋದು, ಪ್ಲಾಸ್ಟಿಕ್ ಬಾಕ್ಸಸ್ ಇರ್ಬೋದು, ಆ ಥರ ನಾವು ಪ್ಯಾಕಿಂಗ್ ಮೆಟೀರಿಯಲ್ಸ್ ಆಗಿ ಕೂಡ ನಾವು ಅದನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ವೈಡ್ಲಿ, ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನು ಬಳಸ್ತಾ ಇದ್ದೀವಿ. ವೈಡ್ಲಿ ಯೂಸ್ಡ್ ಟು ಮೇಕ್ ಹಾರ್ಡ್, ಅದನ್ನು ಗಟ್ಟಿಯಾದ ರೂಪದಲ್ಲಿ ಉಪಯೋಗಿಸ್ತೀವಿ ಮತ್ತು ಹಗುರವಾದ ರೀತಿಯಲ್ಲೂ ಅದನ್ನು ನಾವು ಉಪಯೋಗಿಸ್ತೀವಿ. ಆ್ಯಂಡ್ ಡಿಸ್ಪೋಸಬಲ್ ಕ್ಯಾರಿ ಬ್ಯಾಗ್ಸ್. ಡಿಸ್ಪೋಸಬಲ್ ಕ್ಯಾರಿ ಬ್ಯಾಗ್ಸ್, ಅದನ್ನು ನಾವು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಕೂಡ ನಾವು ಇಟ್ ಈಸ್ ಡಿಸ್ಪೋಸಬಲ್. ಡಿಸ್ಪೋಸಬಲ್ ಮೀನ್ಸ್ ಯೂಸ್ ಆ್ಯಂಡ್ ಥ್ರೋ ಅಂತ ಏನು ಹೇಳ್ತೀವಿ, ಅದು ಒಂದು ಸರಿ ಬಳಸಿಬಿಟ್ಟು ಅದನ್ನು ಎಸ್ದು ಬಿಡಬೇಕು, ಮತ್ತು ಇನ್ನೊಂದು ಸರಿ ಬಳಸಲಿಕ್ಕೆ ಬರೋದಿಲ್ಲ. ಯೂಸ್ ಆ್ಯಂಡ್ ಥ್ರೋ, ದಟ್ ಈಸ್ ಕಾಲ್ಡ್ ಡಿಸ್ಪೋಸಬಲ್ ಕ್ಯಾರಿ ಬ್ಯಾಗ್ಸ್. ಓಕೆ ಚಿಲ್ಡ್ರನ್, ನಾವು ವಿಲ್ ಮೂವ್ ಆನ್ ಟು ದ ಥರ್ಡ್ ಪ್ಯಾರಾಗ್ರಾಫ್.
See here children, we will come to third paragraph. These qualities cause threat to the environment. These qualities cause threat to the environment. ಈ ಎಲ್ಲ ಪ್ಲಾಸ್ಟಿಕ್ ಪದಾರ್ಥಗಳು ಏನಾಗಿದೆ, ನಮ್ಮ ಪರಿಸರಕ್ಕೆ ಒಂದು ಶಾಪ ಆಗಿದೆ, ಒಂದು ಅಪಾಯಕಾರಿ ವಸ್ತು ಆಗಿದೆ. ಥ್ರೆಟ್ ಟು ದ ಎನ್ವಿರಾನ್ಮೆಂಟ್, ಡೇಂಜರಸ್ ಟು ದ ಎನ್ವಿರಾನ್ಮೆಂಟ್. ನಮ್ಮ ಪರಿಸರಕ್ಕೆ ಇದು ಅಪಾಯಕಾರಿ ವಸ್ತು ಆಗಿದೆ. ಚೀಪ್ ಆ್ಯಂಡ್ ಈಸಿಲಿ ಅವೈಲಬಲ್. ಇಟ್ ಈಸ್ ವೆರಿ ವೆರಿ ಚೀಪ್. ಇಟ್ ಈಸ್ ಅವೈಲಬಲ್ ಇನ್ ಲೆಸ್ ರೇಟ್. ಕಾಸ್ಟ್ ಆಫ್ ಲೆಸ್ ರೇಟ್, ತುಂಬ ಕಡಿಮೆ ಬೆಲೆಗೆ ಅದು ನಮಗೆ ಸಿಗ್ತಾ ಇದೆ. ಇಟ್ ಈಸ್ ಈಸಿಲಿ ಅವೈಲಬಲ್, ಎಲ್ಲ ಕಡೆ ಅದು ನಮಗೆ ಹೆಚ್ಚಿನದಾಗಿ ಸಿಗ್ತಾ ಇದೆ. People dispose plastic everywhere. See children, nowadays we can see that people dispose plastic everywhere. When they go for picnics, trips, when they travel in bus, it may be in the train, they throw plastics anywhere. ಯೂಸ್ ಮಾಡ್ತಾರೆ, ಹಾಗೆ ಎಲ್ಲಿ ಎಸ್ದು ಬಿಡ್ತಾರೆ. they dispose the plastic everywhere. It will be dangerous to the ಎನ್ವಿರಾನ್ಮೆಂಟ್. ನಮ್ಮ ಪರಿಸರನ ನಾವೇ ನಾಶ ಮಾಡ್ತಾ ಇದ್ದೀವಿ ಆ ಥರ ಪ್ಲಾಸ್ಟಿಕ್ ಎಸೆಯೋದ್ರಿಂದ. ಎಲ್ಲ ಕಸ ಕಾಣುತ್ತೆ ಎಲ್ಲ ಕಡೆ. ಇಟ್ ವಿಲ್ ಲುಕ್ ನಾಟ್ ನೈಸ್. ಅದು ಚೆನ್ನಾಗಿನೂ ಕೂಡ ಕಾಣೋದಿಲ್ಲ, ಮತ್ತು ಪರಿಸರನೂ ಕೂಡ ಹಾಳಾಗ್ತಾ ಇದೆ. ಪ್ಲಾಸ್ಟಿಕ್ ಸ್ಟೇಸ್ ಆನ್ ದ ಅರ್ತ್ ಸರ್ಫೇಸ್ ಫಾರ್ ಮೆನಿ ಸೆಂಚುರೀಸ್ ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಇಟ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್. See children, plastic stays on the earth for centuries, many centuries. ದಶಕಗಳವರೆಗೂ ಆ ಪ್ಲಾಸ್ಟಿಕ್ ಏನಾಗುತ್ತೆ, ಕೊಳೆಯೋದೇ ಇಲ್ಲ. ಇಟ್ ಸ್ಟೇಸ್ ಇನ್ ದ ಸೇಮ್ ಫಾರ್ಮ್ ಆನ್ ದ ಅರ್ತ್ ಫಾರ್ ಮೆನಿ ಸೆಂಚುರೀಸ್. ಹಲವು ದಶಕಗಳು ಬಂದರೂ ಕೂಡ ಪ್ಲಾಸ್ಟಿಕ್ ಏನಾಗುತ್ತೆ, ಕೊಳೆಯೋದಿಲ್ಲ, ಹಾಗೇ ಭೂಮಿ ಮೇಲೆ ಇರುತ್ತೆ. ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಈಸ್ ಇಂಪಾಸಿಬಲ್ ಟು decompose. See, impossible to decompose means it is non biodegradable resources. It cannot be used once more. It will be harmful to the environment, not capable of being decomposed. ಅದು ಕೊಳಿದೇ ಇರೋದ್ರಿಂದ, ಮಣ್ಣಲ್ಲಿ ಸೇರದೇ ಇರೋದ್ರಿಂದ ಅದೇನಾಗುತ್ತೆ, ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತೆ. It stays on the earth for many centuries. It is impossible to decompose. So we should not throw the plastics here and there. It ultimately causes enormous environmental hazards. See, enormous, very large, in a very large proportion it causes hazards. Hazards means dangerous. These plastic materials, when we throw here and there, everywhere, it causes very large form of dangerous to the environment. It harms our environment. ನಮ್ಮ ಪರಿಸರವನ್ನು ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ಸು ಹಾನಿ ಉಂಟು ಮಾಡ್ತಾ ಇದೆ. ಅಲ್ಲಲ್ಲಿ ಎಸೆಯೋದ್ರಿಂದ ಪ್ರಾಣಿಗಳು ಕೂಡ ಅದನ್ನು ಹಾಗೆ ತಿಂದ್ಬಿಡುತ್ತೆ. ಪ್ರಾಣಿಗಳಿಗೂ ಹಾನಿ ಉಂಟಾಗುತ್ತೆ, ಪರಿಸರಕ್ಕೂ ಕೂಡ ಹಾನಿ ಉಂಟಾಗ್ತಾ ಇದೆ. ಡ್ಯೂ ಟು ಮೈಗ್ರೇಷನ್, ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಟು ಬಿಗ್ ಸಿಟೀಸ್. ಡ್ಯೂ ಟು ಮೈಗ್ರೇಷನ್, ಮೈಗ್ರೇಷನ್ ಮೀನ್ಸ್ ಪೀಪಲ್ ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಫಾರ್ ದೇರ್ ಕನ್ವೀನಿಯನ್ಸ್. ಜನರು ಏನು ಮಾಡ್ತಾರೆ, ಅವರ ಅನುಕೂಲಕ್ಕೋಸ್ಕರ ಒಂದು ಊರಿಂದ ಒಂದು ಊರಿಗೆ ಅವರು ಮೈಗ್ರೇಷನ್ ಆಗ್ತಾರೆ, ಅಂದರೆ ವಲಸೆ ಹೋಗ್ತಾರೆ. ಅವರ ಅನುಕೂಲಕ್ಕೆ ತಕ್ಕಂತೆ ಅವರು ಒಂದು ಊರಿಂದ ಒಂದು ಊರಿಗೆ ವಲಸೆ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಮೈಗ್ರೇಷನ್. ಡ್ಯೂ ಟು ದಿಸ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. ಇನ್ ಬಿಗ್ ಸಿಟೀಸ್ ಲೈಕ್ ಇಟ್ Bangalore, Delhi, like that. In so many cities, plastic pollution is taking place. It is highly concentrated. It is very
harmful to the environment. When these are thrown after use, they remain in the soil in the same form as they are non-biodegradable. See, when we throw the plastic everywhere, then they won't decompose in the soil. ಮಣ್ಣಿನಲ್ಲಿ ಅದು ಕೊಳೆತು ಹೋಗೋದಿಲ್ಲ. ಅದಕ್ಕೋಸ್ಕರ ಅದು ಇಟ್ ಸ್ಟೇಸ್ ಇನ್ ದ ಸೇಮ್ ಫಾರ್ಮ್ ಫಾರ್ ಮೆನಿ ಸೆಂಚುರೀಸ್. ಅದು ಎಷ್ಟೋ ದಿನಗಳವರೆಗೆ ಅದು ಹಾಗೆ ಇರುತ್ತೆ, ಮಣ್ಣಿನ ಜೊತೆ ಕೊಳೆಯೋದಿಲ್ಲ. ಸೊ ವಿ ಶುಡ್ ನಾಟ್ ಥ್ರೋ ದ ಪ್ಲಾಸ್ಟಿಕ್ಸ್ ಹಿಯರ್ ಆ್ಯಂಡ್ ದೇರ್. ವಿ ಶುಡ್ ಥ್ರೋ ಇಟ್ ಇನ್ ದ ಡಸ್ಟ್ಬಿನ್ಸ್. then only it will be safe to our environment. See children, nowadays it is very very important to each and every citizen to protect our environment for the next generation. ಮುಂದಿನ ಪೀಳಿಗೆಗೆ, ಮುಂದಿನ ಮಕ್ಕಳಿಗೆ ನಮ್ಮ ಪರಿಸರವನ್ನು ನಾಶ ಮಾಡದೆ ಅವರಿಗೆ ಇದೇ ರೀತಿ ಒಳ್ಳೆಯ ರೀತಿಯಲ್ಲಿ ಪರಿಸರವನ್ನು ಉಳಿಸ್ಕೊಡುವ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ. I hope you all have understood these paragraphs, children. We will continue the lesson in the next class. Thank you, children.